ಈಗಾಗಲೇ ಕರ್ನಾಟಕ ಜನತೆಗೆ ಗೊತ್ತಿರುವಂತೆ ಉದ್ಯೋಗಗಳು ಸಮಸ್ಯೆ ತುಂಬ ಹೆಚ್ಚಾಗ್ತಾ ಇದೆ. ಉದ್ಯೋಗಗಳನ್ನ ಕಾಲ್ ಮಾಡ್ತಾ ಇಲ್ಲ. KPSC KE ಆದವರು ಬೇಗ ಉದ್ಯೋಗವನ್ನು ಕಾಲ್ಫಾರ್ಮ್ ಮಾಡಿ ಫಿಲ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ 2,84,00,000 ಒಟ್ಟು ಉದ್ಯೋಗಗಳು ಖಾಲಿ ಇರುವುದರಿಂದ ಅದನ್ನು ಅತಿ ಬೇಗದಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು ಅಂತ ಈ ಚಾಮರಾಜನಗರ ವತಿಯಿಂದ ನಾನೊಬ್ಬ ಆಸ್ಪಿರೆಂಟ್ ಆಗಿ ಕೇಳ್ಕೊತಾ ಇದ್ದೀನಿ. ಜೊತೆಗೆ ಬೃಹತ್ ಪ್ರತಿಭಟನೆ ಅನ್ನುವಂಥದ್ದು ಶೀಘ್ರವಾಗಿ ಧಾರವಾಡ ಚಲೋ ಎಂಬ ಒಂದು ಪ್ರತಿಭಟನೆ ಮೂಲಕ ಪ್ರಾರಂಭ ಆಗ್ತದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಧಾರವಾಡ ಜಿಲ್ಲಾಧಿಕಾರಿ ಕಾರ್ಯಾಲಯದವರೆಗೂ ದಿನಾಂಕ ಡಿಸೆಂಬರ್ 1, 2025 ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಾವೆಲ್ಲ ಬಂದು ಅದಕ್ಕೆ ಭಾಗವಹಿಸ್ತೀವಿ. ನೀವು ಕೂಡ ಸಪೋರ್ಟ್ ಮಾಡಿ. ಇದರ ಉದ್ದೇಶಗಳೇನು ಅಂತಂದರೆ, ಇದರ ಒಂದು ಧ್ಯೇಯಗಳೇನು ಅಂತಂದರೆ, ಕರ್ನಾಟಕ ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ಖಾಲಿ ಇರುವ 2.84 ಲಕ್ಷ ಹುದ್ದೆಗಳನ್ನು ಸಂಪೂರ್ಣವಾಗಿ ಭರ್ತಿ ಮಾಡುವುದು. ನಂತರ ಕನಿಷ್ಠ 6 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆಯನ್ನು ಮಾಡಿಕೊಡಬೇಕು. ಮತ್ತು KPSC KEA KSP ಹಾಗೂ ಶಿಕ್ಷಣ ಇಲಾಖೆ ಸೇರಿದಂತೆ ವಿವಿಧ ನೇಮಕಾತಿ ಪ್ರಾಧಿಕಾರಗಳು ಪ್ರತಿ ವರ್ಷ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಮತ್ತು ವಾರ್ಷಿಕ ಕ್ಯಾಲೆಂಡರ್ ಅನ್ನು ಪ್ರಕಟಿಸಿ ಅದರ ಪ್ರಕಾರ ನಿಗದಿತ ವೇಳಾಪಟ್ಟಿಯಂತೆ ನೇಮಕಾತಿ ಮಾಡಿಕೊಳ್ಳುವಂಥದ್ದು ಕೋರಿಕೆಯಾಗಿರುತ್ತದೆ. ನಂತರ UPSC ಮತ್ತು CSC ಸೇರಿದಂತೆ RRB ಇನ್ನಿತರ ಹಲವಾರು ಎಕ್ಸಾಮ್ಗಳನ್ನ ಕನ್ನಡದಲ್ಲಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಕನ್ನಡಿಗರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಈ ಬೃಹತ್ ಪ್ರತಿಭಟನೆಯಲ್ಲಿ ನಾಡಿನ ಸಮಸ್ತ ಯುವಜನತೆ ಮತ್ತು ವಿವಿಧ ಸಂಘಟನೆಯ ಮುಖಂಡರು, ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರು, ಯುವಕರು ಉಜ್ವಲ ಭವಿಷ್ಯಕ್ಕಾಗಿ ಭಾಗವಹಿಸಲು ಬೆಂಬಲಿಸ್ತಿದ್ದೇವೆ. ನಾವು ಕೂಡ ಬೆಂಬಲಿಸ್ತೇವೆ. ದಯವಿಟ್ಟು ಈ ಧಾರವಾಡ ಚಲೋಕ್ಕೆ ನೀವು ಕೂಡ ಬಂದು ಈ ಒಂದು ಚಲೋ ಕಾರ್ಯಕ್ರಮವನ್ನು ಅಥವಾ ಪ್ರತಿಭಟನೆಯನ್ನು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಡ್ತೀನಿ. ಧನ್ಯವಾದಗಳು. ಸ್ಟಾರ್ಟ್. ಜನಸಾಮಾನ್ಯರ ವೇದಿಕೆ ಹಾಗೂ ಯುವಜನರ ಚಳುವಳಿ ಡಿಸೆಂಬರ್ 1 ಧಾರವಾಡ ಚಲೋ ಒಂದು ಬೃಹತ್ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಈ ಚಳುವಳಿಗೆ ಮಂಡ್ಯ ಜಿಲ್ಲೆಯ ನೆಲದನಿ ಬಳಗದ ಎಲ್ಲ ಸದಸ್ಯರು, ಪ್ರಗತಿಪರ ಸಂಘಟಕರು, ವಿದ್ಯಾರ್ಥಿ, ಯುವಜನರು ಎಲ್ಲ ನಾವು ಭಾಗವಹಿಸ್ತಾ ಇದ್ದೀವಿ. ಯಾಕೆಂತಂದ್ರೆ ಕರ್ನಾಟಕ ಸರ್ಕಾರದ ಈಗ ಪ್ರಸ್ತುತ ಖಾಲಿ ಇರುವಂತಹ 2,84,000 ಹುದ್ದೆಗಳನ್ನು ಶೀಘ್ರವಾಗಿ ನೇಮಕಾತಿ ಮಾಡಬೇಕು ಹಾಗೂ ನಮ್ಮ ಈ ಉದ್ಯೋಗಾಕಾಂಕ್ಷಿಗಳ ವಯೋಮಿತಿ ಸಡಿಲಿಕೆಯನ್ನು ಒಂದು 6 ವರ್ಷ ಜಾಸ್ತಿ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಹಾಗೂ ಈ ಹೋರಾಟಕ್ಕೆ ನಮ್ಮ ಎಲ್ಲ ದಲಿತ ಪರ, ರೈತ ಹಾಗೂ ನಮ್ಮ ದ್ರಾವಿಡ ಮೂವ್ಮೆಂಟ್ ಎಲ್ಲ ಚಳುವಳಿಯ ವಿದ್ಯಾರ್ಥಿಗಳು, ಪ್ರಗತಿಪರರ ಸಂಘಟನೆಗಳು ನಾವು ಭಾಗವಹಿಸ್ತಾ ಇದ್ದೀವಿ. ಧಾರವಾಡ ಚಲೋಗೆ ದಯಮಾಡಿ ಎಲ್ಲರೂ ಬರಬೇಕು ಅಂತ ಈ ಮೂಲಕ ಕರೆ ಕೊಡ್ತಾ ಇದ್ದೀವಿ.